ಸ್ಥಳ ಅಲ್ಲ ಅಂತ ಹೇಳಿ ಒಂದು ಡಿಸೈಡ್ ಮಾಡ್ತಾರೆ. ಅಲ್ಲಿ ಯೋಗೀಶಾಚಾರ್ ಅರಸೀಕೆರೆ ತಾಲೂಕು ವಿಶ್ವಕರ್ಮ ಸಮಾಜ ಅದರ ಅಧ್ಯಕ್ಷರು, ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅವರ ವೈಯಕ್ತಿಕ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಮೋಹನ್ ಕುಮಾರ್ ಸರ್, BO ಅರಸೀಕೆರೆ, ಇವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅವರ ಗಣ್ಯರ ಪರವಾಗಿ ಎಲ್ಲರೂ ಕೂಡ ಬಂದಿದ್ದೀರಾ. ಸೊ ನಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ಮತ್ತೊಮ್ಮೆ ನನ್ನ ಕಾರ್ಯಕ್ರಮಕ್ಕೆ ಯಾರ್ಯಾರು ಮಾಡ್ತೀವಿ ಎಲ್ಲ ಮುಖಂಡರುಗಳಿಗೆ, ವಿವಿಧ ಸಮಾಜದ ಮುಖಂಡರುಗಳಿಗೆ ಹಾಗೂ ಎಲ್ಲ ಸರ್ಕಾರಿ ನೌಕರರು, ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾನು. ಸೊ ಈ ದಿನ ಒಂದು ಇತಿಹಾಸವನ್ನು ಸೃಷ್ಟಿಸಿದಂತಹ ಅಮರ ಶಿಲ್ಪಿ ಜಕಣಾಚಾರ್ಯರು. ಸೊ ಇದು ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತು. ಯಾಕಂದ್ರೆ ನಮ್ಮ ಒಂದು ಭಾರತದಲ್ಲಿ ಒಂದು ಇತಿಹಾಸವನ್ನ ಏನ್ ಇತಿಹಾಸಗಳು ಪುಸ್ತಕ ರೂಪದಲ್ಲಿ ಇದೆ ಅನ್ನೋದಕ್ಕೆ ಅದನ್ನ ಕಟ್ಟಿದಂತವ್ರು, ಅಂದ್ರೆ ಅದನ್ನ ಬರವಣಿಗೆ ರೂಪದಲ್ಲಿ ಬರೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಅವರು. ಸೊ ಅವರ ಒಂದು ನೆನಪಿಸಿಕೊಳ್ಳುವಂತಹ ದಿನ ಆಗಿರ್ತದೆ. ಸೊ ಆ ದಿನ ಈ ಒಂದು ಹೊಸ ವರ್ಷ ದಿನನೇ ಕೂಡ ಬಂದಿದೆ. ಸೊ ಅವರಿಗೂ ಕೂಡ ಒಳ್ಳೆಯದಾಗಿ ಅವರೆಲ್ಲ ಆದರ್ಶಗಳನ್ನು ಕೂಡ ನಾವು ಮೈಗೂಡಿಸ್ಕೊಳ್ಳೋಣ ಎಂಬುದಾಗಿ ಹೇಳ್ತಾ, ಹಾಗೂ ಆ ರಾಷ್ಟ್ರಕವಿ ಕುವೆಂಪುನವರು, ಸೊ ವಿಶ್ವಮಾನವ ಸಂದೇಶವನ್ನ ಕೊಟ್ಟಂತವ್ರು, ಶ್ರೀ ರಾಮಾಯಣ ದರ್ಶನವನ್ನ ಬರೆದಂತವ್ರು. ಸೊ ಇಂತಹ ಒಂದು ಮಹಾನ್ ಕವಿಗಳು. ಸೊ ಈ ಕವಿಗಳು ಹೇಗೆ ಅಂತಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬ ಪ್ರಜೆಗೂ ಕೂಡ, ಅದು ಅದನ್ನೇ ವಿಶ್ವ ಮಟ್ಟದಲ್ಲಿಯೂ ಕೂಡ ಅವ್ರನ್ನ ನೆನಪಿಸಿಕೊಳ್ಳುವಂತಹ ಅವರು ಮಹಾನ್ ವ್ಯಕ್ತಿ. ಸೊ ಅಂತವರ ಒಂದು ಜನ್ಮದಿನವನ್ನು ಕೂಡ ನಾವು ಇವತ್ತು ತಾಲೂಕು ಆಡಳಿತದಿಂದ ಇವತ್ತು ಆಚರಿಸ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಂತ ಎಲ್ಲ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಒಂದು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ಅವರು ಧರ್ಮಪತ್ನಿ ಛಾಯಾದೇವಿ ಅವರ ಸಂಸಾರ ಅಲ್ಲಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಸುಮಾರು 15 ವರ್ಷಗಳ ನಂತರ ಆ ಒಂದು ಕೈವಾರದವನ್ನ ತೊರೆದು ಸಾಂಸಾರಿಕ ಜೀವನದಲ್ಲಿ ಅವರು ಸಮಸ್ಯೆ ಎಲ್ಲರಿಗೂ ಇದ್ದಂತೆ ಅವರ ಧರ್ಮಪತ್ನಿ, ನೀವು ಬರೀ ಕಲೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಬರೀ ಕೆತ್ತನೆಯಲ್ಲೇ ನಿರತರಾಗಿರ್ತೀರಾ, ನಮ್ಮ ಕುಟುಂಬಕ್ಕೆ ಒಂದು ಸಮಯ ಕೊಡಿ ಅಂತ ಕೇಳಿದಾಗ ಅವರು ಜಕಣಾಚಾರ್ಯವರು ಇಲ್ಲ, ನನ್ನ ಕಲೆ ನನ್ನ ಪ್ರಾಮುಖ್ಯತೆ ಅಂತ ಹೇಳಿ ಮನಸ್ತಾಪದಿಂದ ಅವರು ಕೈವಾರವನ್ನು ಬಿಟ್ಟು ನಡೆದು ಬಂದು ಹೊರಗಡೆ. ಅಂತ ಸಂದರ್ಭದಲ್ಲಿ ಮೊದಲು ಸೋಮನಾಥಪುರಕ್ಕೆ ಹೋಗ್ತಾರೆ. ಸೋಮನಾಥಪುರದಲ್ಲಿ ಸೋಮನಾಥ ದೇವಾಲಯವನ್ನು ಕಟ್ತಾ ಇರ್ತಾರೆ. ಅಲ್ಲಿ ಸಾವಿರಾರು ಕಲಾವಿದರು ಆ ಕೆತ್ತನೆಯಲ್ಲಿ ಆ ದೇವಸ್ಥಾನ ಕಟ್ಟುವುದರಲ್ಲಿ ನಿರತರಾಗಿರ್ತಾರೆ. ಆ ಜಾಗದಲ್ಲಿ ಇವರು ಸಹ ಜಕಣಾಚಾರ್ಯರು ಹೋಗಿ ಸಣ್ಣ ಕಲ್ಲಿನಿಂದ ಅದ್ಭುತವಾದ ಶಿಲೆಯನ್ನು ಕೆತ್ತಾ ಇರ್ತಾರೆ. ಇದನ್ನ ಅಲ್ಲಿರ್ತಕ್ಕಂಥ ಎಲ್ಲಾ ಕಲಾವಿದರು ನೋಡ್ಬಿಟ್ಟು, ಶಿಲ್ಪಿಗಳು ನೋಡಿ ಜಕಣಾಚಾರ್ಯವರಿಗೆ ಆ ಸೋಮನಾಥಪುರದ ದೇವಸ್ಥಾನದ ಉಸ್ತುವಾರಿಯನ್ನು ವಹಿಸಿ ಅವರ ಮುಂದಾಳತ್ವದಲ್ಲಿ ಒಂದು ದೇವಸ್ಥಾನ ಮಾಡೋಣ ಅಂತ ಹೇಳಿ ಅಲ್ಲಿರ್ತಕ್ಕಂಥ ತೀರ್ಮಾನ ಮಾಡಿ ಅವರ ಮುಖೇನ ಆ ಸೋಮನಾಥ ದೇವಾಲಯವನ್ನು 15 ವರ್ಷಗಳ ಕಾಲ ಆ ದೇವಾಲಯವನ್ನು ಕಟ್ತಾರೆ. ತದನಂತರ ಹಳೆಬೀಡಿನ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸಹ ಅವರಿಗೆ ಒಂದು ಆಹ್ವಾನ ಬರುತ್ತೆ. ಹಳೆಬೀಡಿನ ದೇವಸ್ಥಾನವೂ ಸಹ ಅವರು 18 ವರ್ಷಗಳ ಕಾಲ ಆ ಒಂದು ದೇವಸ್ಥಾನವನ್ನು ಕಟ್ತಾರೆ. ಆ ದೇವಸ್ಥಾನವನ್ನು ಕಟ್ಟಿದ ಸಂದರ್ಭದಲ್ಲಿ ರಾಜ ವಿಷ್ಣುವರ್ಧನನ್ನ ಅಲ್ಲಿರ್ತಕ್ಕಂಥವ್ರು ಬಂದು ಕರ್ಕೊಂಡ್ಬರ್ತಾರೆ. ಈ ದೇವಾಲಯವನ್ನ ವೀಕ್ಷಣೆ ಮಾಡ್ಲಿಕ್ಕೋಸ್ಕರ ಕರ್ಕೊಂಡ್ಬರ್ತಾರೆ. ಆ ಸಂದರ್ಭದಲ್ಲಿ ಆ ವಿಷ್ಣುವರ್ಧನ ಆ ದೇವಸ್ಥಾನವನ್ನು ನೋಡಿ ಬಹಳ ಅದ್ಭುತವಾಗಿ ನಿರ್ಮಾಣವಾಗಿದೆ, ಒಳ್ಳೆ ಶಿಲ್ಪಿ ಇವರು ಅಂತ ಹೇಳಿ ಅವರಿಗೆ ಮತ್ತೊಂದು ದೇವಾಲಯವನ್ನು ಕಟ್ಟಲಿಕ್ಕೆ ಬೇಲೂರಿನಲ್ಲಿ ಕಟ್ಟಲಿಕ್ಕೆ, ಅದು ವೇಲೂರು ಅಂತ ಮೊದಲು ಇರ್ತಕ್ಕಂಥದ್ದು, ಅದು ವೇಲು ಮತ್ತೆ ಚೆನ್ನ ಅಂತ ಇಬ್ರು ಬಳ್ಳೆಗಾರ ಇರ್ತಕ್ಕಂಥ ಊರು ವೇಲೂರು. ಆ ವೇಲೂರಲ್ಲಿ ವಿಷ್ಣುವರ್ಧನ್ ಅವರು ಒಂದು ಕಟ್ಟಬೇಕು, ಒಂದು ಸುಂದರವಾದ ಚೆನ್ನಕೇಶವ ಮೂರ್ತಿನ ಕಟ್ಟಬೇಕು ಅಂತ ಹೇಳಿ ಅವರಿಗೆ ಕೇಳ್ಕೊಳ್ತಾರೆ. ಅವಾಗ ಜಕಣಾಚಾರ್ಯವರು, ನಾನು ನನ್ನ ಮುಂದಾಳತ್ವದಲ್ಲಿ ಬೇಡ, ಇಲ್ಲಿ ಸಾವಿರಾರು ಶಿಲ್ಪಿಗಳಿದ್ದಾರೆ, ಅವ್ರನ್ನೆಲ್ಲ ಕರೆದು ಅವರ ಯಾರು ಒಪ್ಕೊಳ್ತಾರೆ ಅವರ ಮುಂದಾಳತ್ವದಲ್ಲಿ ನಾನು ಇರ್ತೀನಿ, ಅಂಥವ್ರು ಈ ದೇವಸ್ಥಾನ ಕಟ್ಟಲಿಕ್ಕೆ ಆಗುತ್ತೆ, ನೀವು ಆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಅಂತ ಹೇಳಿದಾಗ ವಿಷ್ಣುವರ್ಧನ್ ಅವರು ರಾಜರು ಎಲ್ಲ ಶಿಲ್ಪಿಗಳನ್ನ ಕರೆಸಿ ಈ ಒಂದು ಪ್ರಸ್ತಾಪವನ್ನು ಮಾಡ್ತಾರೆ. ಬೇಲೂರಲ್ಲಿ ಒಳ್ಳೆಯ ಒಂದು ದೇವಸ್ಥಾನವನ್ನು ಕಟ್ಟಬೇಕು, ಅದು ಕಂಡೀಷನ್ ಮೇರೆಗೆ. ಏನು ಕಂಡೀಷನ್? ಹಿಂದೆ ಯಾರು ಕಟ್ಟಿರಬಾರದು, ಮುಂದೆ ಯಾರು ಕಟ್ಟಬಾರದು. ಈ ತರ ಒಂದು ದೇವಾಲಯ ಅಲ್ಲಿ ನಿರ್ಮಾಣ